ಎಲ್ರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ಸ್ ತಾವೆಲ್ಲ ಸಮಯ ಮಾಡ್ಕೊಂಡು ಬಂದು, ಎಸ್ಪೆಷಲಿ ವಿನಯ್ಗೆ ಮತ್ತು ಮೋನಿಷಾಗೆ ಗೆಸ್ ಮಾಡೋಕ್ಕೆ ಬಂದು ನನಗೆ ತುಂಬ ವಿಶೇಷವಾದ ದಿನ ಇವತ್ತು. ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಷಾ ಮತ್ತು ಮೋನಿಕಾಗೆ ಕೊಟ್ಟು ತುಂಬ ಭಕ್ತಿಯಿಂದ ಅದನ್ನು ಉಳಿಸ್ಬೇಕಮ್ಮ ಅಂತ ದಾರಿ ಮಾಡಿಕೊಟ್ಟಿದ್ದೀನಿ. ಸೊ ಹಾಗಾಗಿ ಅದು ತುಂಬ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸದಾ ನನಗೆ ಶಕ್ತಿಯಾಗಿ ತಾವೆಲ್ಲರೂ ನಿಂತಿದ್ದೀರ, ಇದನ್ನು ನಾನು ಮರೆಯೋಕ್ಕಾಗಲ್ಲ. ಹಾಗಾಗಿ ನನ್ನ ಜವಾಬ್ದಾರಿನ ಎರಡೂ ಮಕ್ಕಳ ಕೈ ಕೊಟ್ಟು ಬಿಟ್ಟಿದ್ದೀನಿ. ಅವ್ರು ನಡೆಸ್ಕೊಂಡು ಹೋಗಬೇಕು. ಆ ಬೆಳಕು ತುಂಬ ದೊಡ್ಡ ಬೆಳಕಾಗಿ ಅವ್ರ ಜೀವನದಲ್ಲಿ ಬೆಳಗಿ ದಿನ ದೀಪಾವಳಿ ಆಗಿ ಅಂತ ಕೇಳ್ಕೊಳ್ತೀವಿ. ಜೊತೆಯಲ್ಲಿ ವಿನಯ್ಗೂ ಕೂಡ, ವಿನಯ್ ಇವತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ವಿನಯ್ನ ತುಂಬ ಹತ್ತಿರದಿಂದ ನೋಡಿದ್ದು ಕಡಿಮೆ, ಆಮೇಲೆ ನೋಡ್ತಾ 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 ತುಂಬ ಪ್ರೀತಿ ಉಂಟಾಗುತ್ತೆ ವಿನಯ್ ಮೇಲೆ. ಸೊ ಹಾಗಾಗಿ ನನಗೆ ವಿನಯ್ ಒಬ್ಬ ನನ್ನ ಜೊತೆಯಲ್ಲಿ ಇರುವಂಥ ಒಂದು ಜೀವಿ, ಒಂದು ಒಳ್ಳೆ ತುಂಬ ಒಳ್ಳೆ ಮನಸ್ಸು ಇರುವಂಥ ಒಬ್ಬ ದೊಡ್ಡ ಮನುಷ್ಯ. ಖಂಡಿತವಾಗ್ಲೂ ಅವರು ಇನ್ನೂ ಕೂಡ ದೊಡ್ಡ ಮನುಷ್ಯ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿದ್ದು ನಾನು ಈ ದೇವರಲ್ಲಿ ಕೇಳ್ಕೊತೀನಿ. ಮನೋಜ್ ಬನ್ನಿ ಬನ್ನಿ, ಮಂಜು ಬಾ, ನೀವು ಬಾಕೋ. ಒಂದು ಸೆಕೆಂಡ್. ಥ್ಯಾಂಕ್ ಯು ವಿನಯ್. ಈ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ನಾನು ತುಂಬ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ನಾವೆಲ್ಲ ಅಣ್ಣವ್ರ ಸಿನಿಮಾಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ಬೀದಿಲಿ ಕೂತ್ಕೊಂಡು ನೋಡ್ತಾ ಇದ್ದವರು. ಅವತ್ತು ನಾವು ನೋಡಿ ಆಮೇಲೆ ಥಿಯೇಟರ್ಗೆ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಕ್ಚರ್ ಮಾಡ್ತಿದ್ವಿ. ನಿಜವಾಗ್ಲೂ ಅದಕ್ಕಿಂತ ಭಾಗ್ಯ ನಮಗೆ ಇನ್ನೊಂದಿಲ್ಲ. ನಾವು ಆ ಋಣ ತೀರ್ಸೋಕ್ಕಾಗಲ್ಲ. ತುಂಬ ದೊಡ್ಡ ಋಣ ನಮ್ಮ ಮೇಲೆ ಹಾಕಿದ್ದೀರ. ಅದು ತುಂಬ ಜವಾಬ್ದಾರಿಯಿಂದ ಯಾವ ಕಾರಣಕ್ಕೂ ಬಿಟ್ಕೊಡ್ತೀರ, ನಡೆಸ್ಕೊಡ್ತೀನಿ ನಾನು. ಅದಕ್ಕೆ ಶ್ರೀಕಾಂತ್ ಸರ್, ತಾವೇ ನನಗೆ ಇಲ್ಲಿ ದಾರಿ ತೋರಿಸಿದ್ದು ಸಲಹೆ ಮಾಡಿದಾಗ. ಸೊ ಹಾಗಾಗಿ ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್. ತಮಗೂ ಅಷ್ಟೇ, ತಾವು ಬಂದ್ರಿ ದೊಡ್ಡ ಮನಸ್ಸು ಮಾಡಿ ಇಂಥ ಇದರಲ್ಲೂ ಕೂಡ ನನಗೆ ಯಾವಾಗಲೂ ನನ್ನೊಂದು ತಂಡ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಯಾವುದು ತಂಡ ಕಟ್ಟಿಲ್ಲ, ಒಬ್ಬೊಬ್ಬರೇ ಓಡಾಡಿದ್ದೀನಿ. ಆದರೆ ನಂತರ ಒಬ್ಬೊಬ್ಬರೇ ಓಡಾಡಿರೋ ಬದುಕಲ್ಲಿ ದೊಡ್ಡ ದೊಡ್ಡ ಪ್ರತಿಭೆಗಳು, ಸತೀಶ್ ನೀನಾಸಮು, ನಮ್ಮ ನವೀನು, ಮತ್ತು ನಮ್ಮ ಸುಧಿ, ತಾವು, ರಾಘು ಶಿವಮೊಗ್ಗ, ಇವರೆಲ್ಲರೂ. ಸೊ ಹಂಗಾಗಿ ನಾನು ಅವ್ರ ಜೊತೆ ಒಟ್ಟಿಗೆ ಯಾವಾಗಲೂ ಸೇರ್ತೀನಿ. ಯಾಕೆಂದರೆ ನಮಗೆ ಯಾರ ಸಪೋರ್ಟು ಇರಲಿಲ್ಲ, ಗೊತ್ತಿಲ್ಲ. ನಮ್ಮ ಹಿರಿಯರ ಆಶೀರ್ವಾದ ಮತ್ತು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದಂಥ ಒಂದು ಆ ಛಲ ಏನೋ ನಮ್ಮನ್ನು ಇಲ್ಲವರು ಕರ್ಕೊಂಡ್ಬಂತು. ಸೊ ಹಾಗಾಗಿ ಸತೀಶ್ ಅದನ್ನು ಬಂದಿಲ್ಲ, ಅದನ್ನು ಫೋನ್ ಮಾಡಿ ಸೆಟ್ಟಿಗೆ ಬರ್ತೀನಿ ಅಂದರು. ಅದನ್ನು ಬಿಟ್ಟು ನಮ್ಮ ಯೋಗಿ ಎಲ್ಲ ತುಂಬ ಖುಷಿಯಾಗಿದ್ದೀನಿ. ಯೋಗಿ ಬಂದಿದ್ದು ತುಂಬ ಮನಸ್ಸಿಗೆ ಖುಷಿ ಇದೆ ನನಗೆ. ಅಂದರೆ ಯೋಗಿ ಬಂದು ಪ್ರೆಸ್ ಮಾಡಬೇಕಾಗಿತ್ತು. ತುಂಬ ಒಳ್ಳೇದು ಇವತ್ತಿನ ದಿವಸ. ಸೋದರ ಮಾವ ಬೇರೆ ಎಲ್ಲ ಕಾರ್ಯಕ್ಕೂ ಬೇಕು, ಮದುವೆಗೂ ಬೇಕು, ಎಲ್ಲದಕ್ಕೂ ಬೇಕು. ಇವತ್ತು ಒಂದು ಒಳ್ಳೆ ಶುಭ ಕಾರ್ಯ ಕೊಟ್ಟಿರೋದು. ಮಹೇಶ್ ಅಣ್ಣ ಬನ್ನಿ ಮೇಲೆ ಬನ್ನಿ. ಸಿನಿಮಾ ಇಂಡಸ್ಟ್ರಿಗೆ ದಾರಿ ಹಾಕೊಳಕ್ಕೆ ಬಂದಿದ್ದಾರೆ. ಖುಷಿಯಾಗಿದ್ದೀನಿ. ಸುರೇಶ್ ಅಣ್ಣ, ನನಗೆ ಅವ್ರ ಬಗ್ಗೆ ಏನು ಹೇಳೋದು ಅಂದರೆ, ಈ ಸಿನಿಮಾ ಹೊರತುಪಡಿಸಿ ತುಂಬ ಬದಲಾವಣೆಗಳಾಗಬೇಕು ಅಂತ ಹೋರಾಡೋ ವ್ಯಕ್ತಿಗಳಲ್ಲಿ ಸುರೇಶ್ ಅಣ್ಣ ಇದ್ದಾರೆ. ನನಗೆ ಅವರು ತುಂಬ ಇಷ್ಟ, ತುಂಬ ಗೌರವ ಅವ್ರನ್ನ ಕಂಡ್ರೆ ಕೂಡ. ಥ್ಯಾಂಕ್ಸ್ ನವೀನ್, ಥ್ಯಾಂಕ್ಸ್ ರಾಜೇಶ್ ಸರ್. ನಮ್ಮ ಫಸ್ಟ್ ಟೈಮು ನಾನು ಹೊಸ ಒಬ್ಬ DOP ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಬಾಮ, ನನ್ನ ಹೊಸ DOP ಹರ್ಷ ಗೌಡ ಅಂತೇಳಿ. ಮಾತಾಡ್ತೀಯಪ್ಪ? ಇಲ್ಲ, ಮಹೇಶ್ ಅಣ್ಣ ಬನ್ನಿ. ಯಾಕೆ ಬನ್ನಿರಿ. ಚರಣ್ ಬಗ್ಗೆ ಏನು ಹೇಳೋದು ನಾನು ಯಾವಾಗಲೂ ನನ್ನ ಚರಣ್ ನಾನು ಗೊತ್ತಿಲ್ಲ. ನಾನು ಸಿನಿಮಾ ಮಾಡೋವರೆಗೂ ಚರಣ್ ಜೊತೆಲಿ ಇರಬೇಕು ಅಂತ ಆಸೆ. ಯಾಕಂದರೆ ಚರಣ್ಗೆ ಅದು ನಾನೇನೋ ಮಾತಾಡಿದಾಗ ಅದು ಅರ್ಥ ಆಗುತ್ತೆ ಚರಣ್ಗೆ. ಅಂದರೆ ನಾನೊಬ್ಬ ಸಂಗೀತ ಗೊತ್ತಿಲ್ಲದಿರೋ ಮೂಗ, ಆಗ ಸಂಗೀತ ಗೊತ್ತಿರೋ ವಿದ್ಯಾವಂತ ಮಾತು ಬರೋರು. ನಾನು ಮೂಲ ಭಾಷೆಯಲ್ಲಿ ಅದನ್ನು ಆಡು ಭಾಷೆಯಲ್ಲಿ ಆಡೋ ಥರ ಮಾಡಿ, ಡ್ಯಾನ್ಸ್ ಮಾಡೋಂಗೆ ಮಾಡಿ, ಕುಡ್ದಾಡಂಗೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾನು ಥ್ಯಾಂಕ್ಬಿಟ್ಟು ಚರಣ್ ಯಾವಾಗಲೂ ಈ ಸತಿ ಆ್ಯಸ್ ಇಟ್ ಈಸ್ ನನ್ನ ಟೀಮ್, ನನ್ನ ತಂಬಿ, ನಮ್ಮ ಅಲ್ಲೂರಗು, ನಮ್ಮ ಪ್ರಮೋದ, ಯಶವಂತ್ ಅಂತ, ಜೀವನ್ ಅಂತ ಸೇಮ್ ಟೀಮ್. ಅವರೆಲ್ಲ ಡೈರೆಕ್ಟರ್ಗಳಾದರೂ ಕೂಡ
ನನಗೆ ನನ್ನ ತಂಬಿ ಅವರೆಲ್ಲ ಜೊತೆಲಿ ನಿಂತ್ಕೊಂಡಿದ್ದಾರೆ. ಅದು ತುಂಬ ನನಗೆ ಎಮೋಷ್ನಲ್ ವಿಷಯ ಇವತ್ತು. ಅವರೆಲ್ಲ ಡೈರೆಕ್ಟರ್ಗಳಾದ್ರು, ಎಲ್ಲ ಅವ್ರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ, ಅವರು ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದ್ರು ನಾವು ಜೊತೆಲಿ ಇರ್ತೀವಿ ಅಂತ ಜೊತೆಲಿ ನಿಂತ್ಕೊಂಡು ನನ್ನ ಜೊತೆ ತಿರ್ಗಾ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ಜೊತೆ ಕೆಲಸ ಮಾಡ್ತಾರೆ. ಅದು ನಮಗೆ ತುಂಬ ಮರೆಯೋಕ್ಕಾಗದು. ಥ್ಯಾಂಕ್ ಯು ತಂಬಿ, ಅಲ್ಲಿವರೆಗೂ ಎಲ್ಲರಿಗೂ. ಸುದಿ ಈ ಸತಿ ತುಂಬ ವಿಶೇಷ ಪಾತ್ರ. ಆ್ಯಸ್ ಇಟ್ ಈಸ್ MC ಬಿಜುಗೆ, ರಾಹುಲ್ ಡಿಟ್ಟೋಗೆ ನಾನು ಹೇಳಿದ್ದೀನಿ ಒಂದೆರಡು ಚರಣ್ ಹೇಳಿದ್ನಪ್ಪ. ಯಾಕೆಂದರೆ ಚರಣ್ ಒಂದ್ಸರಿ ಎಂತ ಪನಿಷ್ಮೆಂಟ್ ಕೊಡ್ತೀನಿ ಅಂದರೆ ನನಗೇನೋ ಬರೋದನ್ನು ಬರ್ಬಿಟ್ಟು ತಗೊಂಡ ಕೊಡ್ತೀನಿ, ನೀವು ಚೆನ್ನಾಗಿ ಮೆಚೂರ್ ಮಾಡಿಕೊಡೋದು. ಅದು ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು ರಾಹುಲ್. ಆಮೇಲೆ ನನಗೆ ಇವತ್ತು ಪ್ರತಿ ಸರಿನೂ ನನ್ನ ಲುಕ್ಗಳನ್ನ ಬದಲಾಯಿಸುವಂಥ ನನ್ನ ಗುರು ಅಂತ ಹೇಳ್ಬೋದು, ನನಗೆ ಮಾಸ್ಟರ್ ಅಂತ ಹೇಳ್ಬೋದು, ಮನೋಜ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಲ್ಲಿ ಇರ್ತಾರೆ. ಇವತ್ತು ಈ ಒಂದು ಲುಕ್ ನನಗೆ ಈ ಥರದ್ದು ಏಜ್ ಲುಕ್ ಬೇಕು ಆ ಸಿನಿಮಾಗೆ ಅಂದಾಗ ಕಂಪ್ಲೀಟ್ ಬದಲಾಯಿಸಿದ್ದೆ ಅವರು. ಬಹುಶಃ ನನ್ನ ಜೀವನದಲ್ಲಿ ತುಂಬ ಸ್ಪೋರ್ಟ್ಸರ್ ಒಡನಾಟ ಜಾಸ್ತಿ. ಹಾಗಾಗಿ ಇವತ್ತು ನಾನು ಏನನ್ನ ಈ ಲುಕ್ಕಲ್ಲಿ ಇದ್ದೀನಿ, ಇನ್ನೊಂದು 3 ತಿಂಗಳಿಗೆ ಬೇರೆ ಲುಕ್ ಚೇಂಜ್ ಮಾಡ್ತೀನಿ ಅಂದರೆ ನನ್ನನ್ನು ತಾಯಿಗಿಂತ ಹೆಚ್ಚಾಗಿ ನನ್ನ ಜೊತೆ ನಿಂತವರು. ಸೊ ಹಾಗಾಗಿ ಥ್ಯಾಂಕ್ ಯು ಮನೋಜ್ ಅವರೇ, ನೀವು ಬಂದಿದ್ದು ತುಂಬ ಥ್ಯಾಂಕ್ಸ್. ಇಸ್ ರಂಜು ಮಾಮ, ಮೇಲೆ ಬಾಪ ರಂಜು, ಮೇಲೆ ಮಾಮ ಬಾ ಕೂತ್ಕೋ. ಈ ಸತಿ ಒಂದಷ್ಟು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ನಮ್ಮ ಚನ್ನಪಟ್ಟಣದಿಂದ ಬಂದಿದ್ದಾರೆ ಎಲ್ಲದವರು. ಮಾಮ ಬನ್ನಿ. ಒಂದಷ್ಟು ಹೊಸ ಟ್ಯಾಲೆಂಟ್ಸ್ ಈ ಸತಿ. ಸೊ ಅಗೇನ್ ನಿಮ್ಮ ಬ್ಲೆಸ್ಸಿಂಗ್ ಬೇಕು ಅದಕ್ಕೆ ಎಲ್ಲರೂ. ಅವನಲ್ಲಿ ಅವ್ನು ಧೂಮ್ರಾವತಿ ಹೇಳೋದು, ಅವ್ನು ಇನ್ನೊಂದು 2-3 ಹುಡುಗರು ಇದ್ರಲ್ಲ, ಕೈತ್ರಪ್ಪ ಹುಡುಗ್ರ. ಇಲ್ಲೇ ಇದೆಯಾ, ಇಡು ಅವ್ರು ಬನ್ನಿ. ಮಾಸ್ತಿ ಹೇಗೆ ಬರ. ಲಾಸ್ಟ್ ಟೈಮ್ ಡ್ರ್ಯಾಗನ್ ಮಂಜುನ ತೋರಿಸಿದ್ವಿ, ಆ ಥರ ಈ ಸತಿ ಇವ್ರನ್ನ ಮತ್ತೆ ತೋರಿಸ್ತಾ ಇದ್ವಿ. ತುಂಬ ವಿಶೇಷವಾದ ಒಂದು ಪಾತ್ರದಲ್ಲಿ ಮಾಡ್ತಾರೆ. ಇವ್ರು ನನ್ನ ಕ್ಲೋಸ್ ಫ್ರೆಂಡ್. ಆ್ಯಕ್ಚುಲಿ ಅವನು ಒಂದು ವಿಶೇಷವಾದ ಪಾತ್ರ ಈ ಸತಿ ಮಾಡ್ತಾ ಇದ್ದಾರೆ. ತುಂಬ ತುಂಬ ದೊಡ್ಡ ಮನುಷ್ಯ ಆದ್ರೂ ನಾವು ಕರೆದ ತಕ್ಷಣ ಬಂದು ನಿಂತು ಜೊತೆಯಲ್ಲಿ ನಿಂತ್ಕೊಂಡಿದ್ದಾನೆ. ಇದೊಂದು ವಿಶೇಷ ನನಗೆ. ಆಮೇಲೆ ಆಸ್ ಇಟ್ ಈಸ್ ಮಾಮ ಇಲ್ಲಿ ಇದು ಈಗಾಗ ಹುಡುಗ ಒಬ್ಬ ಸುಮಾಮ, ನಿಮ್ಮ ಬಾಪ ನಿಮ್ಮ ಪಟ ಅಂತ ಬಂದು ಅವರೆಲ್ಲ ಎಲ್ಲರೂ ಹುಡುಗರು ಬಂದಿದ್ರಲ್ಲ, ಬಂದಿರೋ ವಿನಯ್ ಅವರು ಆಚೆ ಹೋದ್ರ. ಸರ್ ಇನ್ನೊಂದು ಅಷ್ಟು ಜನ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಸತಿ ಎಲ್ಲ ತುಂಬ ವಿಶೇಷವಾಗಿ ನೋಡ್ತೀರ ಇವರನ್ನ. ನನಗೆ ತುಂಬ ಪ್ರೀತಿಯಾಗಿರುವಂಥ ಒಂದಷ್ಟು ಪಾತ್ರಗಳನ್ನು ಮಾಡ್ತಾರೆ. ಅದು ಬಿಟ್ಟು ತಮ್ಮ ಪ್ರಶ್ನೆಗೆ ನಾನು ಬಾರೋ ಈ ಕಡೆ ಬಾರೋ ಹೆಚ್ಚಿಟ್ಟು ಆ ತಮ್ಮನ ಕ್ಯಾರೆಕ್ಟರ್ ಇಲ್ಲ ಚಿಕ್ಕ ಅವರೆಲ್ಲ ನಾವು ಹೆಸರೇನು ಬೀರೋ ಅವನೆಲ್ಲದಪ್ಪ ಕೊಟ್ರಾ. ಓಕೆ, ಇನ್ನೊಬ್ಬ ಹುಡುಗ ಸ್ಕೂಲ್ಗೆ ಹೋಗ್ಬೇಕು, ಅವ್ನು ಬಂದಿಲ್ಲ. ಸೊ ಇಷ್ಟು ವಿಶೇಷವಾದ ಪಾತ್ರ ಇರುತ್ತೆ. ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆ ಕೇಳಿದ್ರು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.